ಅಲ್ವಾ ಫ್ರೆಂಡ್ಸ್, ನಮ್ಮ ವಿನೋದ್ ಬ್ರೇಕಪ್ ಆಗಿ ಎಷ್ಟು ದಿನ ಆಯಿತು. ಅದು ಆಮೇಲೆ ಅಪಾರ್ಥ ಮಾಡ್ಕೊಬಿಡಿ, ಗರ್ಲ್ ಫ್ರೆಂಡ್ ಇದ್ದರೂ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಇಡೀ ವರ್ಲ್ಡಲ್ಲೇ ಗಂಡ ಹೆಂಡ್ತಿ ಮಾತನ್ನ ಕೇಳ್ತಾರೆ ಅನ್ನೋದಕ್ಕಿದೆ ಸಾಕ್ಷಿ. ಈಗ ಮುದ್ದೆ ಕಟ್ತಾ ಇದ್ದೀನಿ, ನಮಗೊಂದು ನಮ್ಮ ಮನೆಯವ್ರಿಗೊಂದು ಸಣ್ಣ ಸಣ್ಣ ಮುದ್ದೆ. ನಂಗೆ ಬೇಡಗಳು. ನಾವು ಆಕಾಶ್ ಮೂವಿಗೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ನನಗೆ ಅದು ಸ್ಟೋರಿನೇ ಮರ್ತೋಗ್ಬಿಟ್ಟಿದೆ ಏನದು ಅಂತ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೀ ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸುಮ್ಮನೆ ಹಂಗೆ ಒಂದು ರ್ಯಾಂಡಮ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ ಏನೋ ಒಂದು ವಿಡಿಯೋ ಅಂತ. ಸೊ ಏನಪ್ಪ ಅಂತ ಅಂದರೆ, ಇವಾಗ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಕೂದಲು ಕೇಶ ರಾಶಿಯನ್ನು ಸ್ವಲ್ಪ ಕಟ್ ಮಾಡಿಸೋಣ, ಸ್ವಲ್ಪ ಶೇಪ್ ಕೊಡ್ಸೋಣ ಇದಕ್ಕೆ. ನನಗೆ ಆಮೇಲೆ ನನಗೆ ಅನಿಸ್ತಾ ಇದೆ ತುಂಬ ಒಂಥರ ಶೇಪ್ಲೆಸ್ ಆಗೋಗ್ಬಿಟ್ಟಿದೆ, ಮತ್ತು ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ ಹಾಗಾಗಿ. ಆ್ಯಂಡ್ ಲೆಂತ್ ಬೆಳೆದ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಮೇಂಟೈನ್ ಮಾಡೋಕ್ಕೆ ಕಷ್ಟ ಈ ಟೈಮಲ್ಲಿ, ಹೇರ್ ವಾಶ್ ಮಾಡೋಕ್ಕೆಲ್ಲ. ಸೊ ಹಾಗಾಗಿ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಪಾಯಿಂಟ್ಮೆಂಟು ತೊಗೊಂಡಿದ್ದೀನಿ, ಹೋಗ್ಬೇಕು ಇವಾಗ 6 ಗಂಟೆಗೆ. ಇವಾಗ ಟೈಮು 5:15 ಆಗಿದೆ. ನಾನು ನಮ್ಮ ಮನೆಯವ್ರು ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರೂ ಹೇರ್ ಕಟ್ ಮಾಡಿಸ್ಕೊಳ್ಬೇಕಂತೆ. ಆ್ಯಂಡ್ ಎಷ್ಟೊಂದು ಚೆನ್ನಾಗಿ ಕೇಳಿದ್ರಿ, ನಿಖಿಲ್ ಅವರು ಗಡ್ಡ ಮತ್ತು ಕೂದಲೆಲ್ಲ ಬಿಡಲ್ವಾ ಅಂತ. ಅದೇ ನಮ್ಮ ಕಡೆ ಅಂದರೆ ಯೂಶ್ವಲಿ ಎಲ್ಲರೂ ಒಂದು 7 ಮಂತ್ಸ್ ತುಂಬೋವರೆಗೂ ಅಂದರೆ ಹೆಂಡ್ತಿಗೆ 7 ಮಂತ್ಸ್ ತುಂಬೋವರೆಗೂ ಹೇರ್ ಕಟ್ಟು ದಾಡಿ ಎಲ್ಲ ಟ್ರಿಮ್ ಮಾಡಿಸ್ಕೊಳ್ಬೋದು. 7 ಮಂತ್ಸ್ ಆದಮೇಲೆ ಮಾಡಿಸ್ಬಾರ್ದು ಅಂತ ಅಜ್ಜಿ ಹೇಳಿದ್ರು. ಸೊ ಹಾಗಾಗಿ 7 ಮಂತ್ಸ್ವರೆಗೂ ಮಾಡಿಸ್ತಾ ಇದ್ದಾರೆ. ಇಲ್ಲ ಅಂದರೆ ಇವ್ರನ್ನ 9 ತಿಂಗಳು ಏನಾದರೂ ಬಿಟ್ಬಿಡಿ ಅಂತಂದರೆ ಖುಷಿಯಿಂದ ಬಿಡ್ತಾರೆ. ಬಟ್ ನೋಡೋರು ನಾವು, ನಮಗೆ ನೋಡೋಕ್ಕಾಗಲ್ಲ ಅಷ್ಟೆ ಇವ್ರನ್ನ. ಏನಂತೀರ? ಹೋಗೋಣವೇ 6 ಗಂಟೆಗೆ? ಬಿ ರೆಡಿ, ವಿಲ್ ಗೋ. ಕತ್ತು ಬಸವನ ಕತ್ತಳ್ಳಾಡ್ಸೋಕ್ಕೆ ಮಾತಾಡಿ ಏನಾದರೂ. ಸರಿ ಆಯಿತು. ಅಷ್ಟು ಬೈತಾ ಇರ್ತೀರ ನನಗೆ ಆಫ್ ಕ್ಯಾಮ್ರಾ. ಹೊಸಿ ಬೈತಾರೆ ಗೈಸ್ ಇವ್ರು ನನಗೆ, ಎಷ್ಟು ಬೈತಾರೆ ಗೊತ್ತಾ. ಓಕೆ, ಇವಾಗ ನಾನು ಹೊರಟಿದ್ದೀನಿ. ಆ್ಯಂಡ್ ಸಾಕಷ್ಟು ಜನ ಕೇಳ್ತೀರಾ ಈ ಟೈಮಲ್ಲಿ ಮಾಡಿಸ್ಬೋದಾ ಹೇರ್ ಕಟ್ಟು, ಮಾಡಿಸ್ಬಾರ್ದಿತ್ತೇನೋ ಅಂತೆಲ್ಲ. ಸೊ ಅಜ್ಜಿನ ಕೇಳಿದೆ, ಓಕೆ ಮಾಡಿಸ್ಬೋದು ಅಂತಂದರೆ. ಯಾಕಂದರೆ ನೆಕ್ಸ್ಟ್ ನನಗೆ ಪಾಪು ಆದಮೇಲೆಲ್ಲ ಬಾಣಂತನದಲ್ಲಿ ಮಾಡ್ಸೋಕ್ಕಾಗಲ್ಲ. ಆಲ್ರೆಡಿ ಲೆಂತ್ ಆಗಿರೋದ್ರಿಂದ ಮತ್ತೆ ತುಂಬ ಉದ್ದ ಬೆಳೆದು ಬಿಡುತ್ತೆ. ಬಾಣಂತನ ಟೈಮಲ್ಲೆಲ್ಲ ತುಂಬ ಕಷ್ಟ. ಆ್ಯಂಡ್ ಇವಾಗ ಮಾಡಿಸ್ಬಿಟ್ರೆ ಓಕೆ, ಆ ಟೈಮಲ್ಲಿ ಎಷ್ಟು ಬೆಳೆದ್ರೂ ಹೆಂಗೋ ಮೇಂಟೈನ್ ಮಾಡ್ಕೋಬೇಕಷ್ಟೇ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಹಾಗೆ ನಾವಿಲ್ಲಿ ಹಾಯ್ ಅಂಕಲ್. ಇಲ್ಲಿ ಒಂದು ಹೇಳಿದ್ವಲ್ಲ ಲಾಸ್ಟ್ ಬ್ಲಾಗಲ್ಲಿ, ಶೂ ರ್ಯಾಕ್ ಮಾಡಿಸ್ತಾ ಇದ್ದೀವಿ ಅಂತ. ಸೊ ನಮ್ಮದು ಸಿದ್ದರಾಮುಲಿ ಮನೆಯಲ್ಲೆಲ್ಲ ಫರ್ನಿಚರ್ ವರ್ಕ್ ಮಾಡಿದ್ದ ಅಂಕಲೇ ಬಂದಿದ್ದಾರೆ. ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ನಾಳೆಯಿಂದ ಸ್ಟಾರ್ಟಾ ಕೆಲಸ? ಹಾಂ. ಸೊ ಈ ಕಲರಲ್ಲಿ ಮಾಡಿಸ್ತಾ ಇದ್ದೀನಿ. ಇಷ್ಟು ಬರುತ್ತೆ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ. ಒಂದು ಎಷ್ಟಡಿ? 11 ಅಡಿ. ಬಾಯ್ ಅಂಕಲ್. ನಾಳೆ ಬರ್ತೀರಾ? ಸರಿ. ಇಲ್ಲ, ಇಲ್ಲೇ ಹೇರ್ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗ್ತೀನಿ. ಓಕೆ ಚಲೋ. ನಿಖಿಲ್ ರವೀಂದ್ರ, ನೀವು ಮಾಡಿಸ್ಕೊತೀರಾ ಹೇರ್ ಕಟ್? ಮಾಡಿಸಿ. ಹಿಂದೆ ಎಲ್ಲ ನೋಡಿ ಹೆಂಗಾಗಿದೆ ಕೂದಲು. ಶಾರ್ಟ್ ಮಾಡಿಸ್ಲಿಲ್ಲ ಬಿಕಾಸ್ ಅವರು ಇನ್ನೊಂದು ಸ್ಟೋರಿ ಏನಂತಂದರೆ, ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಇಲ್ಲೋ, ನಿಖಿಲ್ ಅವ್ರು ಕರ್ಕೊಂಡ್ಬಂದಿದ್ದೆ ಬೇರೆ ಕಡೆ. ಸೊ ಚೆನ್ನಾಗಿ ಮಾಡಿದ್ರು. ಇದು ಬ್ಯಾಕ್ ಲೇಯರ್ ವಿತ್ ಫ್ರಂಟ್ ಏನೋ ಫೇಸ್ ಫ್ರೇಮಿಂಗ್ ಲೇಯರ್ ಏನೋ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಶಾರ್ಟ್ ಮಾಡಿದ್ರೆ ತುಂಬ ಡ್ರೈ ಆ್ಯಂಡ್ ಫ್ರಿಝಿ ಆಗಿಬಿಟ್ಟಿದೆ. ಶಾರ್ಟ್ ಮಾಡೋದು ಬೇಡ ಅಂದರು ಅವರು. ಸ್ವಲ್ಪ ಮಾಡಿಸಿದ್ದೀನಿ. ಲೆಟ್ಸ್ ಗೋ ಟು ಹೋಮ್. ನನಗಂತೂ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಹೇರ್ ಕಟ್ಟೆ ತೋರಿಸಿಲ್ಲ, ನನಗಂತೂ ಬೋರ್ ಆಯಿತು ಇವ್ರದ್ದು. ನೋಡಿ ಇಲ್ಲೇನು ಇಲ್ಲಿ ಇಷ್ಟು ಹಿಂಗೆ ಕುರ್ಗಿಸ್ಬಿಡೋದಂತೆ, ಇಲ್ಲಿ ಹಿಂದೆಗಡೆ ಬಿಡ್ತಾರಂತೆ ಕೂದಲುನ. ಯಾವ ಹೇರ್ ಕಟ್ಟು ಕಾಣೆ ನಾನಂತೂ. ಅಯ್ಯೋ ಅಣ್ಣ ಹಿಡ್ಕೊಬೋದ ನಾನು? ಒಂದು ಕೈಲಿ ಹಿಡ್ಕೊಂಡೆ. ಸೊ ನಮ್ಮ ವಿನೋದಂಗೆ ಎಳ್ಳೀರ್ ಥರ ಕೇಳಿದ್ದೆ ಗಾಯ್ಸ್. ಎಂತ ಎಳ್ಳೀರು ತಂದವನೆ ಅಂದರೆ, ಲೈಫಲ್ಲೇ ಅಂತ ಎಳ್ಳೀರು ಕುಡ್ದಿರ್ಲಿಲ್ಲ ಅಂಥದ್ದು ಎಳ್ಳೀರು ತಂದವನೆ. ಎಲ್ಲ ಚಿಕ್ಕ ತಂದ್ಬಿಟ್ಟಿದ್ದ. ಥ್ಯಾಂಕ್
ನಿಮಿಷ ಹಾಯ್ ಮಂಗಳಮ್ಮ. ಮಂಗಳಮ್ಮಂಗೆ ಸೊಪ್ಪು ತಂದು ಕೊಟ್ಟಿದ್ದೆ, ಸ್ವಲ್ಪ ಬಿಡಿಸ್ಬಿಡಿ ಅಂತ ಬಿಡಿಸ್ತಾ ಇದ್ದಾರೆ. ಇವಾಗ ಅಡುಗೆ ಮಾಡಬೇಕು. ಮಂಗಳಮ್ಮ, ನನ್ನ ಹೇರ್ ಕಟ್ ಹೇಗಿದೆ? ಸೂಪರಾ? ತಿರ್ಗಿಸ್ಲಾ? ಸೂಪರಾ? ಚೆನ್ನಾಗೈತಾ? ಇನ್ನೂ ಕತ್ತರಿಸ್ಬೇಕಿತ್ತಾ? ಸಾಕಾ? ಏನು ಇವತ್ತು ಅಡುಗೆ? ಉಪ್ಸಾರು. ಯಾರು ಮಾಡ್ತಿರೋದು? ನೀವೇನಾ? ಎಲ್ಲ ಬರುತ್ತೆ, ಬರೀ ಡವ್ವು ಮಂಗಳಮ್ಮಂದು. ನಂಗೇನು ಬರಲ್ಲಪ್ಪ, ನಂಗೇನು ಮಾಡೋಕ್ಕೆ ಬರಲ್ಲಪ್ಪ ಅಂತ ಅಂತಾರೆ. ಎಸ್, ಹೌ ಇಸ್ ಮೈ ನ್ಯೂ ಹೇರ್ ಕಟ್? ಐ ಆಮ್ ಸೋ ಆಬ್ಸೆಸ್ಡ್, ಯು ನೋ. ಆ್ಯಂಡ್ ನನಗೆ ಫೀಲ್ ಆಗ್ತಾಯಿತ್ತು ಸ್ವಲ್ಪ ಚೇಂಜಸ್ ಬೇಕು ಕೂದಲಿಗೆ ಅಂತ. ಸೊ ಫೈನಲಿ ಮಾಡಿಸಿದ್ದೀನಿ. ನಾನು ಮುದ್ದೆ ಕಟ್ತಾಯಿದ್ದೀನಿ. ನನಗೊಂದು, ನಮ್ಮ ಮನೆಯವ್ರಿಗೊಂದು ಸಣ್ಣ ಸಣ್ಣ ಮುದ್ದೆ. ನಂಗೆ ಬೇಡ ಗುರು. ಇವ್ರ ಮನೇಲಿ ಯಾರು ಮುದ್ದೆನೇ ತಿನ್ನಲ್ಲ ಗೈಸ್. ಅದೇನಪ್ಪ ಇವರು. ನನಗಂತೂ ಮುದ್ದೆ ಅಂದರೆ ತುಂಬ ಇಷ್ಟ. ಅದರಲ್ಲಿ ಉಪ್ಸಾರು, ಈ ನಾನ್ ವೆಜ್. ನನಗೆ ನಾನ್ ವೆಜಲ್ಲಿ ತಿನ್ಬೇಕು ಅನ್ಸುತ್ತೆ. ಉಪ್ಸಾರು ತಿನ್ ನೋಡಿ. ಉಪ್ಸಾರು ಗಮ್ಮತ್ತೇನು ನಿಮ್ಗೆ ಗೊತ್ತು. ಸೊ ನನಗೆ, ಮಂಗಳಮ್ಮಂಗೆ, ನಮ್ಮ ಮನೆಯವ್ರಿಗೆ ನಾನು ತಿನ್ನಿಸ್ತೀನಿ, ಬಿಡೋದಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದು, ತಿನ್ನಬೇಕು ರಾಗಿ ಎಲ್ಲ. ಸೊ ಇವಾಗ ಮುದ್ದೆ ಕಟ್ಟಾದ್ಮೇಲೆ ಪಲ್ಯ ಮಾಡ್ಕೊಂಬಿಟ್ರೆ ಮುಗೀತು ಅಡುಗೆ. ಉಪ್ಸಾರು ಎಷ್ಟು ಬೇಗ ಮಾಡ್ಬೋದು ಗೊತ್ತಾ ನಿಜವಾಗ್ಲೂ. ಆಫ್ಟರ್ ನಮ್ಮ ಮನೇಲಿ ಕೆರ್ಚಿಪ್ಪಿಲ್ಲ, ಹಾಗಾಗಿ ಈ ಕೈಯಲ್ಲಿ ತೆಗಿತಾ ಇದ್ದೀನಿ. ಹಾಂ, ಅಷ್ಟೇ ಗೈಸ್. ಊಟ ಮಾಡುವಾಗ ಹೇಗಿದೆ ನೋಡಿ. ಇಡೀ ವರ್ಲ್ಡಲ್ಲೇ ಗಂಡ ಹೆಂಡ್ತಿ ಮಾತನ್ನ ಕೇಳ್ತಾರೆ ಅನ್ನೋದಕ್ಕಿದೆ ಸಾಕ್ಷಿ. ಮುದ್ದೆ ಬೇಡ ಅಂದರು ಅವಾಗಲೇ. ನಾನು ಬಿಟ್ಟನ ಮಂಗಳಮ್ಮ? ಹೆಂಗೆ ತಿನ್ನಿಸಿದ್ದು? ಸೂಪರಾ? ತಿಂತಾ ಇದ್ದಾರೆ. ಹೇಗಿದೆ ರೀ? ಚೆನ್ನಾಗಿದೆ. ಔಟ್ ಆಫ್ 10 ಎಷ್ಟು ಕೊಡ್ತೀರಾ? ನನಗೆ ಸಾಪಿರೋದು ಇಷ್ಟ ಆಗಲ್ಲ. ತಿನ್ನಬೇಕು. ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಗೊತ್ತಾ ಉಪ್ಸಾರು? ನಾನು ಫಸ್ಟು ಎಷ್ಟು ಉಪ್ಸಾರು ತಿಂತಿದ್ದೆ ಗೊತ್ತಾ ಗೈಸ್. ನಾನು ಇವ್ರ ಮನೆಗೆ ಬಂದಮೇಲೆ ಉಪ್ಸಾರು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಇವ್ರು ಯಾರೂ ತಿನ್ನಲ್ಲ. ನಾನು, ಅಜ್ಜಿ, ಆಮೇಲೆ ಒಂದು ಸ್ವಲ್ಪ ಮಂಗಳಮ್ಮ ತಿಂತಾರೆ ಅಷ್ಟೇ. ಬರೀ ನಾವು 3 ಜನಕ್ಕೆ ಸಪ್ರೇಟ್ ಏನು ಮಾಡ್ಕೊಳ್ಳೋದು ಅಂತ ಮಾಡೋಕ್ಕೆ ಹೋಗಲ್ಲ. ಇವತ್ತು ನಾವು 3 ಜನ. ಅವರೆಲ್ಲ ಹೇಗೆ ತಿಂತಾರೆ? ಅದೇ ಅವ್ರಿಗೆ ಮಧ್ಯಾಹ್ನ ಟೊಮೆಟೊ ಸಾರು ಮಾಡಿದ್ದೆ ಮಧ್ಯಾಹ್ನ. ಅದೇ ಕೊಂಡು ನನಗೇನೆ ನೋಡಿ, ಹಿಂಗೆ ಬರೀ ಅನ್ಹೆಲ್ದಿ ತಿನ್ನೋದು, ಅದೇನೇನೋ ಬುಕ್ ಮಾಡ್ಕೊ ತಿನ್ನೋದು, ಬರೀ ಅನ್ಹೆಲ್ದಿ. ಆರೋಗ್ಯಕ್ಕಿರೋ ತಿನ್ನಬೇಕಾಗಿರೋದು ಏನೂ ತಿನ್ನೋದಿಲ್ಲ ನಮ್ಮ ಗಂಡ ಅಂತೂ. ನೀವು ಎಲ್ಲ ಆರೋಗ್ಯವಾಗಿರಿ, ಓಕೆನಾ? ಊಟ ಮಾಡಿ ಆಮೇಲೆ ಸಿಗಕ್ಕ. ಹಾಕೊಳಕ್ಕ. ಏನು ಅನ್ನ ಇಷ್ಟ ಹಾಕೊಂಬಿಟ್ಟಿದ್ಯಕ್ಕ? ಸರ್ ನಾಳೆ ತಿಂಡಿಗೆ ಬರ್ತೀರಾ ಇಲ್ವಾ? ಸರ್ 1 ವಾರ ಊರಿಗೆ ಹೋಗ್ತಾ ಇದ್ದಾರೆ. ನೀವೆಷ್ಟು ಹಾಕೋತೀರಾ ನೋಡ್ತೀನಿ. ಖಾಲಿ ಮಾಡಬೇಕೆಲ್ಲ. ಹಲೋ. ಥ್ಯಾಂಕ್ ಯು ಅಭಿ. ಯಾವಾಗ? ಹೌದು, ಕಡಿಮೆ ಅಂದರೆ ಶಾರ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಇವ್ರಿಗೆ. ಬಟ್ ಅವ್ರು ಮಾಡಲಿಲ್ಲ. ಹಾಂ, ಎಲ್ಗೋಗ್ತಿಪ್ಪ 1 ವಾರ? ಯಾರು ಹುಡುಗಿ ಓಡಾಡ್ತಾವನೆ ಗೈಸ್. ವಿನೋದು ಏನೇನು ಟೂರಾ? ನಿಮ್ಗೆ ಹೇಳಿಲ್ಲ ಅಲ್ವಾ ಫ್ರೆಂಡ್ಸ್, ನಮ್ಮ ವಿನೋದ್ ಬ್ರೇಕಪ್ ಆಗಿ ಎಷ್ಟು ದಿನ ಆಯಿತು? ಅದು ಆಮೇಲೆ ಅಪಾರ್ಥ ಮಾಡ್ಕೊಬಿಡಿ, ಗರ್ಲ್ಫ್ರೆಂಡ್ ಇದ್ದರೂ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಸ್ಯಾಡ್ಲಿ, ದುಃಖದಿಂದ ಹೇಳ್ಬೇಕಲ್ವೇನೋ ಅದನ್ನು ಗೈಸ್. ಅವನೇ ಕಿಸಿತವನೇ ಗೈಸ್. ವಿನೋದ್ ಬ್ರೇಕಪ್ ಆಯಿತು. ಯಾವಾಗಲೂ ಆಗಿದ್ದು 4-5 ತಿಂಗಳಾಯ್ತಾಗ. 4-5 ತಿಂಗಳಾಯಿತು. ಇವಾಗ ಸಿಂಗಲ್ಲು ವಿನೋದ್ ಗೈಸ್. ಅಭಿನೂ ಸಿಂಗಲ್ಲೇ ಅಲ್ವಾ ಅಭಿ ಅವರೇ? ನೋಡಿ 4-5 ತಿಂಗಳು ನೋಡಿ ಫುಲ್ ಚಿಲ್ಲಾಗವನಲ್ಲ. ಚಿಲ್ ಬಾಯ್, ಚಿಲ್. ಎಲ್ಲಪ್ಪ ತೋಸು ಒಳಗೆ. ಎಲ್ಲಿ ತೋರ್ಸಲ್ಲ. ನಿಜ ಏನೋ? ಇಷ್ಟು ದಿನ ಇಲ್ಲ ಅಕ್ಕ ಅಂತ ಅಂತಿದ್ದ. ಹಾಂ,
ಏನಪ್ಪ ಹೇಳೋ ದುಃಖ, ನಮ್ಮ ಆಡಿಯನ್ಸ್ ನಿನ್ನ ಕನ್ಸೋಲ್ ಮಾಡ್ತಾರೆ ಹೇಳು. ಅಷ್ಟೇನಾ, ಇನ್ನೇನಿಲ್ವಾ? ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಸಂಡೇ, ಫನ್ ಡೇ. ಬಟ್ ಫನ್ ಡೇ ಅಲ್ಲ ನಮಗೆ. ಯಾಕೆ ಅಂದರೆ ಕರೆಂಟ್ ಹೋಗ್ಬಿಟ್ಟಿದೆ ನಮ್ಮ ಮನೆ ಹತ್ರ. ಇಡೀ ವಿಜಯನಗರ ಫುಲ್ಲು ಕರೆಂಟ್ ತೆಗ್ದುಬಿಟ್ಟಿದ್ದಾರೆ. ಆ್ಯಂಡ್ ಸ್ಯಾಡ್ ಪಾರ್ಟ್ ಏನಂದರೆ ಇವಾಗ ಟೈಮು 11 ಗಂಟೆ, ಕರೆಂಟ್ ಕೊಡೋದೇ 6 ಗಂಟೆ ಅಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಬೇರೆ ನನ್ನ ಫೋನ್ ಚಾರ್ಜ್ ಹಾಕ್ಕೊಂಡಿಲ್ಲ. ಆ್ಯಂಡ್ ಇವಾಗ ಆವಾಗಲೇ ಎದ್ದು ಅವಲಕ್ಕಿ ಮಾಡ್ಕೊಂಡು ತಿಂದು ಇನ್ನೇನು ಟೈಮ್ ಪಾಸ್ ಆಗಬೇಕಲ್ಲ ಸಂಡೇ ಅಂದ್ಬಿಟ್ಟು ನಾನು ವಿನೋದ ಆಡ್ತಾ ಇದ್ದೇವೆ. ಇವನು ಸೋತ ಒಂದು ಆಟ. ಏನು ಅಂದರೆ ಹಾಂ ಸರಿ ಆಯ್ತು, ಹಾಕೋ ಬೇಗ ಅದು ಎಷ್ಟು ಮಿಕ್ಸ್ ಮಾಡ್ತೀಯಾ? ಈಗ ಗಿಡಗಳಿಗೆಲ್ಲ ಸ್ವಲ್ಪ ಗೊಬ್ಬರ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದಷ್ಟು ಪಾಟ್ಗಳು ಕೆಳಗಡೆನೇ ಇದೆ, ಇದು ಸ್ವಲ್ಪ ಮಾತ್ರ ಮೇಲೆ ತಂದಿಡ್ಸಿರೋದು. ಒಂದಷ್ಟು ಅಲ್ಲಿ ನಮ್ಮದು ಸಿಲಿಂಡರ್ ಏನು ಇಡ್ತೀವಿ ಅದ್ರ ಮೇಲೆ ಇಟ್ಟಿಸಿದ್ದೀನಿ. ಮತ್ತು ಒಂದು 4-5 ಪಾಟು ಹಂಗೆ ಎಲೆ ಮೇಲೆ ಹಾಕ್ಬಿಡಿ ಮಂಗ್ಲಮ್ಮ, ಕೆಳಕ್ಕೆ ಹಾಕಿ ಬುಡಕ್ಕೆ ಹಾಕಿ. ಒಂದು 2-3 ಇದ್ರಲ್ಲಿ ಹಾಕ್ಸಿದ್ದೀನಿ, ಮೆಟ್ಲತ್ರ ಇಡ್ಸಿದ್ದೀನಿ. ಸೊ ಪಾಟೇನು ಜಾಸ್ತಿ ತೊಗೊಳ್ಳಿಲ್ಲ ಗೈಸ್, ವಾಟ್ರಿಂಗ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ತುಂಬ ಬಿಸಿಲು ಟೈಮಲ್ಲ ಇವಾಗ, ಹಾಗಾಗಿ ಸೊ ಇವಾಗ ಇದಕ್ಕೆಲ್ಲ ಸ್ವಲ್ಪ ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕ್ತಾರೆ ಮಂಗ್ಲ. ಹಾಂ, ಅಂಬಾರಿ ಒರೆಸಿರೋದು ಯಾರಪ್ಪ? ನಿಖಿಲ್ ರವೀಂದ್ರ. ಏನು ಮಾಡಿದ್ದೀರಾ? ಮಟನ್ ಬಿರಿಯಾನಿ. ಹೊಸ ಸ್ಟವ್ ತೊಗೊಂಡು ಬಂದವರಪ್ಪ. ಹಾಂ, ಎಷ್ಟು ಕೊಟ್ರಿ? ಎಷ್ಟಿರ್ಬೋದು? 1000. ಹಾಂ, ಇನ್ನೆಷ್ಟು? 1500. ಹೇಳಿ ನೀವು ಜಾಸ್ತಿ ಕೊಟ್ಟಿರ್ತೀರ ಕಣ. ಅದು ನಮ್ಮನೇಲಿ ಅದು ಸ್ಟವ್ ಒಂದು ಸ್ವಲ್ಪ ಅದು ಏನೋ ಫಿಲ್ಟರ್ ಇದೆಯೇನೋ, ಏನದು ಸಣ್ಣ ಉರಿಯುತ್ತೆ, ಅದಕ್ಕೆ ಸರ್ವಿಸ್ ಮಾಡಿಸ್ಬೇಕು. ಸೊ ಹಂಗಾಗಿ ಇದರಲ್ಲಿ ತಂದು ಬಿರಿಯಾನಿ ಮಾಡಿ ಸಿಲಿಂಡ್ರನ್ನೇ ಮೇಲಕ್ಕೆ ಇಟ್ಬಿಟ್ಟಿದ್ದೀರಾ? ಹಾಂ ಅಪ್ಪ, ಹಾಗಿರಪ್ಪ ನೋಡೋಣ ಹೆಂಗೆ ಬಂದಿದೆ. ಇವ್ರು ಏನಾರು ಅಡುಗೆ ಮನೆಗೆ ಬಂದರು ಅಂದರೆ ನೋಡಿ ಇದು ಪರಿಸ್ಥಿತಿ. ಎಲ್ಲ ಗಂಜ್ಬಿಟ್ಟು ಮಾಡಿ ಇಟ್ಟಿರ್ತಾರೆ. ತಿರ್ಗ್ಸ್ರಪ್ಪ ನೋಡೋಣ, ಗಮ್ಮಂತೈತೆ. ಹಾಂ, ವೈಟ್ ಕಲರ್ ಮಾಡ್ತೀನಿ ಅಂದು ಗ್ರೀನ್ ಮಾಡಿದ್ದೀರಾ? ಅದು ಆಡ್ಸಕ್ಕೆಲ್ಲ ಏನು ಇರಲಿಲ್ಲ, ಏನೇನು ಹಾಕಿ ಮಾಡಿದೆ. ಹಾಂ ಹಾಂ, ಇಷ್ಟು ಯಾರಿಗೆ ಇರೋ 4 ಜನಕ್ಕೆ ನಾನು ತಿನ್ನೋಣ ಅಂತನಾ? ನಿಖಿಲ್ ರವೀಂದ್ರ, ವಿನೋದ್ ದಾಸರ್ ಹೆಂಗೂ ನಾಳೆ ತಿಂತಾರೆ, ಮಂಡೇ ಆದ್ರೂ ಅವ್ರಿಗಾಯ್ತು ಬಿರಿಯಾನಿ. ಗಿಂಬಾರೆಲ್ಲ ಮಾಡಿದ್ರೆ ಮುಖ ಇಷ್ಟಪ್ಪ ಮಾಡ್ಕೊಂಬಿಡ್ತಾನೆ ಹಾಕಿ. ಸೊ ಇವಾಗ ತಿನ್ಕೊಂಡು ಒಂದು ಕೊಲ್ಯಾಬ್ ಶೂಟ್ ಇತ್ತು, ಅದು ಮುಗೀತು. ಇವಾಗ ಒಂದು ರೀಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಆಚೆ ಹೋಗ್ಬಿಟ್ಟು ಒಂದು ರೀಲ್ ಮಾಡಿಕೊಂಡು ಬರಬೇಕು. ವಿನೋದ್ ದಾಸರ್, ಕ್ಯಾಮ್ರಾ ಚಾರ್ಜ್ಗೆ ಹಾಕೋಕ್ಕಾಗಲ್ವೇನಪ್ಪ? ಹಾಕ್ಬಿಟ್ಟು ಬಂದ್ಬಿಡೋ ಒಂಚೂರು, ಹಾಗೆ ನನ್ನ ಫೋನು ಹಾಕ್ಬಿಡು. ಓಕೆ, ಇವತ್ತು ನಾವು ಆಕಾಶ್ ಮೂವಿಗೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ನನಗೆ ಅದು ಸ್ಟೋರಿನೇ ಮರ್ತೋಗ್ಬಿಟ್ಟಿದೆ ಏನದು ಅಂತ, ಆ್ಯಕ್ಚುಯಲ್ ಸ್ಟೋರಿ. ಹಂಗಾರೆ ನೋಡೋದು ಅಂದರೆ ತಿಳ್ಕೊಳ್ಳೋದು ಬೇಡ ಯೂಟ್ಯೂಬಲ್ಲೆಲ್ಲ, ಡೈರೆಕ್ಟಾಗಿ ಅಲ್ಲೇ ಹೋಗಿ ನೋಡೋಣ ಅಂತ. ಬಟ್ ಹೀರೋಯಿನ್ ಬಗ್ಗೆ ಎಲ್ಲ ಗೊತ್ತು, ಅಪ್ಪು ಸರ್ ಮತ್ತು ರಮ್ಯಾ ಮ್ಯಾಮ್ ಅಂತೆಲ್ಲ. ಬಟ್ ಸ್ಟೋರಿ ನಿಜವಾಗ್ಲೂ ಮರ್ತೋಗ್ಬಿಟ್ಟಿದೆ, ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಮೂವಿ ಅದು. ಸೊ ಇವಾಗ ಮತ್ತೆ ಹೋಗೋಣ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ಊಟ ಮಾಡ್ಕೊಬಿಡ್ತೀವಿ. ಟೈಮು 1:15.